ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಟಿವಿ ಕಥೆಗಳು. ಬನ್ನಿ ಅಮೃತಧಾರೆ ಇವತ್ತಿನ ಸಂಚಿಕೆ ಏನಾಗುತ್ತೆ ಅಂತ ನೋಡ್ಕೊಂಬರೋಣ. ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡೋದಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ದಿಯಾ ಅವರು ಕೂಡ ಜಯದೇವ್ಗೆ ಕೇಳ್ತಾರೆ, ಜಯದೇವ್ ನೋಡು, ನಿನಗೆ ಯಾವ ರೀತಿಯಲ್ಲಿ ವಾರ್ನಿಂಗ್ ಮಾಡಿದ್ರು, ನಿನ್ನ ಜೊತೆ ಇರೋವರೇ ನಿನಗೆ ಈ ರೀತಿ ಎಲ್ಲ ಮೋಸ ಮಾಡಿದ್ರಲ್ಲ, ನೀನು ಇನ್ನು ಮೇಲೆ ಸುಮ್ಮನಿರ್ತೀಯಾ ಅಂತ ಇಲ್ಲಿ ಕೇಳ್ತಾರೆ. ಆಗ ಜಯದೇವ್ ಅವರು ಕೂಡ ನಾನು ಯಾವುದೇ ಕಾರಣಕ್ಕೂ ಸುಮ್ಮನಿರೋದಿಲ್ಲ, ಅವ್ರು ಯಾರನ್ನು ಕೂಡ ನಾನು ಸುಮ್ಮನೆ ಬಿಡೋದಿಲ್ಲ. ಸುನಿಲ್ ನನ್ನ ಜೊತೆ ಇದ್ದೆ ನನಗೆ ಮೋಸ ಮಾಡಿದ್ನಲ್ಲ, ಅವನನ್ನು ನಾನು ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳಿ ಜಯದೇವ್ ಅವರು ಕೋಪದಿಂದ ಇರ್ತಾರೆ. ಈ ಕಡೆ ಗೌತಮ್ ಮತ್ತು ಭೂಮಿಕಾ ಅವರು ಕೂಡ ಮಲ್ಲಿ ಮತ್ತೆ ಸುನಿಲ್ ನನ್ನ ಹನಿಮೂನ್ಗೆ ಎಲ್ಲಿ ಕಳಿಸ್ಬೇಕು ಅಂತ ಹೇಳಿ ಪ್ಲಾನ್ ಮಾಡ್ತಾ ಇರ್ತಾರೆ. ಮತ್ತೆ ಗೌತಮ್ ಮತ್ತು ಭೂಮಿಕಾ ಮಲ್ಲಿ ಮತ್ತೆ ಸುನಿಲ್ಗೆ ಕೇಳ್ತಾರೆ, ನೀವು ಹನಿಮೂನ್ಗೆ ಹೋಗಿ ಬರಬೇಕು ಅಂತ ಇಲ್ಲಿ ಹೇಳ್ತಾ ಇರ್ತಾರೆ. ಆಗ ಮಲ್ಲಿ ಅವರು ಕೂಡ ನಾವು ಹನಿಮೂನ್ಗೆ ಹೋಗ್ಬೇಕಂದ್ರೆ ನೀವು ಕೂಡ ನಮ್ಮ ಜೊತೆಯಲ್ಲಿ ಬರಬೇಕು ಅಂತ ಹೇಳಿ ಇಲ್ಲಿ ಮಲ್ಲಿ ಅವರು ಕೂಡ ಹೇಳ್ತಾರೆ. ಆಗ ಭೂಮಿಕಾ ಅವರು ಇಲ್ಲ, ನಾವು ಬರಲ್ಲ, ನೀವು ಒಂದೆರಡು ದಿನ ಹೋಗಿ ಖುಷಿಯಾಗಿರಿ ಅಂತ ಇಲ್ಲಿ ಹೇಳ್ತಾರೆ. ಆಗ ಮಲ್ಲಿ ಅವರು ಕೂಡ ಅಕ್ಕ ನೀವು ಬಂದ್ರೇ ನಾವು ಹೋಗೋದು, ಇಲ್ಲ ಅಂದರೆ ನಾವು ಹೋಗೋದಿಲ್ಲ ಅಂತ ಇಲ್ಲಿ ಹೇಳ್ತಾರೆ. ಆಗ ಆಯಿತು, ಎಲ್ಲಿಗೆ ಹೋಗೋಣ ಅಂತ ಹೇಳಿದಾಗ ಭೂಮಿಕಾ ಅವರು ಕೂಡ ನಾವು ಮೊದಲನೇ ಟೈಮು ಹನಿಮೂನ್ಗೆ ಚಿಕ್ಕಮಂಗ್ಳೂರಿಗೆ ಹೋಗಿದ್ವಲ್ಲ, ಅಲ್ಲಿಗೆ ಹೋಗೋಣ ಅಂತ ಇಲ್ಲಿ ಹೇಳ್ತಾರೆ. ಆಗ ಎಲ್ಲರೂ ಆಯಿತು ಅಂತ ಹೇಳಿ ಒಪ್ಕೊಂಡು ಚಿಕ್ಕಮಂಗ್ಳೂರಿಗೆ ಹೋಗ್ತಾರೆ. ಅಲ್ಲಿ ಹೋದಾಗ ಗೌತಮ್ ಮತ್ತು ಭೂಮಿಕಾ ಅವರು ಕೂಡ ಹಳೆಯದನ್ನೆಲ್ಲ ನಾವು ಚಿಕ್ಕಮಂಗ್ಳೂರಿಗೆ ಬಂದಾಗ ಫಸ್ಟ್ ಟೈಮು ನಾನು ನಿಮಗೆ ಪ್ರಪೋಸ್ ಮಾಡಿದ್ದು ಅಂತ ಹೇಳಿ ಗೌತಮ್ ಅವರು ಕೂಡ ಹೇಳ್ತಾರೆ. ಹಾಗೆ ಅವರ ಎಲ್ಲ ಹಳೆಯ ನೆನಪುಗಳನ್ನೆಲ್ಲ ಅವರು ಮೆಲುಕಾಗ್ತಾ ಇರ್ತಾರೆ. ಅಂದರೆ ಇಲ್ಲಿ ಜಯದೇವ್ ಅವರಿಗೆ ಎಲ್ಲರೂ ಕೂಡ ಚಿಕ್ಕಮಂಗ್ಳೂರಿಗೆ ಹನಿಮೂನ್ ಟ್ರಿಪ್ಪಿಗೆ ಹೋಗಿದ್ದಾರೆ ಅಂತ ಇಲ್ಲಿ ಗೊತ್ತಾಗುತ್ತೆ. ಆಗ ಜಯದೇವ್ ಅವರು ಕೂಡ ಹನಿಮೂನ್ಗೆ ಹೋಗಿದ್ದಾರೆ, ಅವರು ಹನಿಮೂನ್ ಮಾಡ್ಕೊಳ್ತಾರೋ ಇಲ್ಲ ಡೆತ್ ಡೇ ಮಾಡ್ಕೊಳ್ತಾರೋ ನಾನು ನೋಡ್ತೇನೆ, ಅವರಿಗೆ ಯಾವ ರೀತಿ ಪಾಠ ಕಲಿಸ್ಬೇಕು ಅಂತ ನನಗೆ ಸರಿಯಾಗಿ ಗೊತ್ತಿದೆ ಅಂತ ಹೇಳಿ ಜಯದೇವ್ ಅವರು ಪ್ಲ್ಯಾನ್ ಮಾಡಿ ರೌಡಿಗಳಿಗೆ ಫೋನ್ ಮಾಡಿ ಈ ರೀತಿಯಾಗಿ ಸುನೀಲ್ ಅವರು ಕೂಡ ಹನಿಮೂನ್ಗೆ ಹೋಗಿದ್ದಾರೆ, ಅವನನ್ನು ನೀವು ಅಲ್ಲೇ ಶೂಟ್ ಮಾಡಿ ಸಾಯಿಸಬೇಕು ಅಂತ ಹೇಳಿ ಈ ಕಡೆ ಎಲ್ಲ ರೌಡಿಗಳಿಗೆ ಸುಪಾರಿಯನ್ನು ಕೊಟ್ಟಿರ್ತಾರೆ. ಮತ್ತೆ ಲಕ್ಷ್ಮೀಕಾಂತ್ ಕೂಡ ಹಾಕಿರೋ ರೌಡಿಗಳಿಗೆ ಕೂಡ ಜಯದೇವ್ ಫೋನ್ ಮಾಡಿ ಈ ರೀತಿಯಾಗಿ ಸುನಿಲ್ನನ್ನು ಕೊಲೆ ಮಾಡಬೇಕು ಮತ್ತೆ ಅವನನ್ನು ಶೂಟ್ ಮಾಡಿ ಬಿಸಾಡಬೇಕು ಅಂತ ಹೇಳಿ ಫೋನ್ ಮಾಡಿ ಹೇಳ್ತಾ ಇರ್ತಾರೆ. ಆಗ ರೌಡಿಗಳು ಯಾರು ಬಾಸ್, ಆ ಮಲ್ಲಿನ ಮದುವೆ ಆದ್ನಲ್ಲ ಅವನನ್ನು ಸಾಯಿಸ್ಬೇಕಾ, ಆಯಿತು ಬಾಸ್ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಇದನ್ನೆಲ್ಲ ಕೂಡ ಅಲ್ಲೇ ಇದ್ದ ಲಕ್ಷ್ಮೀಕಾಂತ್ ಕೇಳಿಸ್ಕೊಳ್ತಾರೆ. ಅಯ್ಯೋ, ಮಲ್ಲಿನ ಮದುವೆ ಆದ ಸುನಿಲ್ನನ್ನು ಸುಪಾರಿ ಕೊಟ್ಟು ಸಾಯಿಸ್ತಾರ, ಆದಷ್ಟು ಬೇಗ ನಾನು ಇಲ್ಲಿಂದ ತಪ್ಪಿಸ್ಕೊಂಡು ಹೋಗಿ ಈ ವಿಷಯನೆಲ್ಲ ಆನಂದಪ್ಪಗೆ ಹೇಳ್ಬೇಕು ಅಂತ ಹೇಳಿ ಲಕ್ಷ್ಮೀಕಾಂತ್ ಚಿಂತೆ ಮಾಡ್ತಾ ಇರ್ತಾರೆ. ಆಗ ರೌಡಿಗಳೆಲ್ಲ ಜಯದೇವ್ ಕಳಿಸಿರೋ ಆ ಪ್ಲೇಸಿಗೆ ಅಂತ ಹೇಳಿ ಚಿಕ್ಕಮಂಗ್ಳೂರಿಗೆ ಹೋಗ್ತಾರೆ. ಆದರೆ ಒಬ್ಬ ರೌಡಿಯನ್ನು ಮಾತ್ರ ಅಲ್ಲಿ ಬಿಟ್ಟೋಗಿರ್ತಾರೆ. ಲಕ್ಷ್ಮೀಕಾಂತ್ ಅವರು ಆ ರೌಡಿ ಕಣ್ಣು ತಪ್ಪಿಸಿ ಅಲ್ಲಿಂದ ತಪ್ಪಿಸ್ಕೊಂಡು ಬರ್ತಾರೆ. ಆ ಜಯದೇವು ಏನು ಮಾಡಲಿಕ್ಕೆ ಅವನು ಏಸೋದಿಲ್ಲ, ಅವನು ಸುನಿಲ್ನ ಎಲ್ಲಿ ಸಾಯಿಸ್ತಾನೋ ಆದಷ್ಟು ಬೇಗ ನಾನು ಈ ವಿಷಯನ ಆನಂದಪ್ಪಗೆ ತಿಳಿಸ್ಬೇಕು ಅಂತ ಹೇಳಿ ಅಲ್ಲಿಂದ ಲಕ್ಷ್ಮೀಕಾಂತ್ ಅವರು ಕೂಡ ಓಡೋಡಿ ಬರ್ತಾರೆ. ಆಗ ಇಲ್ಲಿ ಆನಂದ್ ಅವರು ಕೂಡ ಇಲ್ಲಿ ಅವರ ಕೆಲಸವನ್ನು ಮಾಡ್ಕೊಳ್ತಾ ಇರ್ತಾರೆ. ಆಗ ಲಕ್ಷ್ಮೀಕಾಂತ್ ಆನಂದಪ್ಪ ಅಂತ ಹೇಳಿ ಬರ್ತಾರೆ. ಅಂಕಲ್, ಯಾಕೆ ಇಷ್ಟು ಗಾಬರಿಯಿಂದ ಬರ್ತಾ ಇದ್ದೀರಾ, ಕೂಲಾಗಿರಿ, ಮದುವೆಗೆ ಯಾಕೆ ಬರಲಿಲ್ಲ ಅಂತ ಇಲ್ಲಿ ಕೇಳ್ತಾರೆ. ಆಗ ಲಕ್ಷ್ಮೀಕಾಂತ್ ಅವರು ಅದು ಒಂದು ದೊಡ್ಡ ವಿಷಯ ಆನಂದಪ್ಪ, ನಾನು ನಿಮ್ಮ ಜೊತೆ ಸೇರಿರೋದು ಹಾಗೆ ಗೌತಮ್ಗೆ ಸಪೋರ್ಟ್ ಮಾಡ್ತಾ ಇರೋದು ಎಲ್ಲ ಕೂಡ ಜಯದೇವ್ಗೆ ತಿಳಿತು. ಆಗ ಅವನು ನನ್ನ ಒಂದು ರೌಡಿಗಳ ಜೊತೆ ಒಂದೇ ಮನೆಯಲ್ಲಿ ಕೂಡಾಕಿದ್ದ, ನಾನು ಅಲ್ಲಿಂದ ತಪ್ಪಿಸ್ಕೊಂಡು ಹೇಗೋ ಮಾಡಿ ಆ ಸುನೀಲು ಜಯದೇವ್ ಕಡೆನು ಅಂತ ಹೇಳಲಿಕ್ಕೆ ಅಂತ ಓಡೋಡಿ ಬರ್ತಿದ್ದೆ. ಆಗ ಕೂಡ ಜಯದೇವ್ ನನ್ನನ್ನು ಅಲ್ಲಿಂದ ಎಳ್ಕೊಂಡು ಹೋಗ್ಬಿಟ್ಟ. ಹಾಗೆ ಜಯದೇವ್ ಕೂಡ ನನ್ನನ್ನು ಸಾಯಿಸಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ದಾನೆ. ನಾನು ಹೇಗೋ ಮಾಡಿ ಅಲ್ಲಿಂದ ತಪ್ಪಿಸ್ಕೊಂಡು ಬಂದ್ಬಿಟ್ಟೆ. ಮತ್ತೆ ಮಲ್ಲಿ ಮತ್ತೆ ಸುನೀಲ್ ಅವರು ಕೂಡ ಈಗ ಚಿಕ್ಕಮಂಗ್ಳೂರಿಗೆ ಹೋಗಿದ್ದಾರಲ್ಲ, ಸುನೀಲ್ನ ಸಾಯಿಸಬೇಕು ಅಂತ ಹೇಳಿ ಸುಪಾರಿ ಕೊಟ್ಟು ರೌಡಿಗಳನ್ನ ಕಳಿಸಿದ್ದಾನೆ. ಆದಷ್ಟು ಬೇಗ ನಾವು ಸುನೀಲ್ನ ಕಾಪಾಡಬೇಕು, ಈ ವಿಷಯನ ಗೌತಮ್ಗೆ ತಿಳಿಸು ಆನಂದಪ್ಪ, ಇಲ್ಲ ಅಂದರೆ ಅವರೆಲ್ಲರೂ ಕೂಡ ಈ ಕಿರಾತಕ ಏನು ಮಾಡ್ತಾನೋ ಗೊತ್ತಿಲ್ಲ, ನೀನು ಆದಷ್ಟು ಬೇಗ ಅವರಿಗೆ ಫೋನ್ ಮಾಡು ಅಂತ ಇಲ್ಲಿ ಹೇಳ್ತಾ ಇರ್ತಾರೆ. ಎಷ್ಟು ಕಾಲ್ ಮಾಡಿದ್ರು ಕೂಡ ಅಲ್ಲಿ ಫೋನು ರೀಚ್ ಆಗ್ತಾ ಇರೋದಲ್ಲ. ಭೂಮಿಕಾ ಮತ್ತು ಮಲ್ಲಿಗೆ ಸುನಿಲ್ಗೆ ಎಲ್ಲರಿಗೂ ಟ್ರೈ ಮಾಡ್ತಾರೆ, ಆದರೆ ಕಾಲ್ ರೀಚ್ ಆಗದೆ ಇರೋ ಕಾರಣ ಆನಂದ್ ಅವರು ಕೂಡ ಬನ್ನಿ ಅಂಕಲ್, ನಾವೇ ಅಲ್ಲಿಗೆ ಹೋಗೋಣ ಅಂತ ಹೇಳಿ ಆನಂದ್ ಮತ್ತೆ ಈ ಕಡೆ ಲಕ್ಷ್ಮೀಕಾಂತ್ ಅವರು ಕೂಡ ಅಲ್ಲಿಂದ ಹೊರಡಲಿಕ್ಕೆ ತಯಾರಿಯನ್ನು ಮಾಡ್ತಾರೆ. ಆದರೆ ಇಲ್ಲಿ ಜಯದೇವ್ ಅವರು ಕೂಡ ರೌಡಿಗಳನ್ನು ಕಳಿಸಿರ್ತಾರೆ. ಗೌತಮ್ ಮತ್ತು ಭೂಮಿಕಾ ಅವ್ರನ್ನ ಸುನಿಲ್ ಮತ್ತು ಮಲ್ಲಿನ ಸಾಯಿಸಬೇಕು
ಅಂತ ಹೇಳಿ ರೌಡಿಗಳು ಸ್ಕೆಚ್ ಆಗ್ತಾ ಇರ್ತಾರೆ. ಸುನಿಲ್ ಮತ್ತು ಮಲ್ಲಿ ಅವರು ಕೂಡ ಅವರು ಗಾರ್ಡನಲ್ಲಿ ಆಡ್ತಾ ಇರ್ತಾರೆ. ಆಗ ರೌಡಿಗಳು ಕೂಡ ಸುನಿಲ್ಗೆ ಅಟ್ಯಾಕ್ ಮಾಡ್ತಾರೆ. ಆದರೆ ಸುನಿಲ್ ಅವರು ಕೂಡ ಅದರಿಂದ ತಪ್ಪಿಸ್ಕೊಳ್ತಾರೆ. ಮತ್ತು ಈ ಕಡೆ ಇಲ್ಲಿ ಅದೇ ಸಮಯಕ್ಕೆ ಕೂಡ ಆನಂದ್ ಅವರು ಕೂಡ ಬಂದು ತಮಗೆ ವಿಷಯನ ತಿಳಿಸ್ತಾರೆ. ಆದರೆ ಇಲ್ಲಿ ಸುನಿಲ್ ಅವರನ್ನು ಕೂಡ ಅಟ್ಯಾಕ್ ಮಾಡಿದ ರೌಡಿಗಳು ಸುನಿಲ್ಗೆ ಗುಂಡನ್ನು ಹಾರಿಸೇ ಬಿಡ್ತಾರೆ. ಆದರೆ ಸುನಿಲ್ಗೆ ತಪ್ಪಿ ಕೂಡ ಕಾಲಿಗೆ ಗುಂಡು ಬೀಳುತ್ತೆ. ಯಾವುದೇ ಕೂಡ ತೊಂದರೆ ಆಗೋದಿಲ್ಲ. ಮತ್ತು ಕೂಡ ಅವರು ಅಟ್ಯಾಕ್ ಮಾಡ್ತಿರೋದನ್ನು ನೋಡಿ ಗೌತಮ್ ಅವರು ಕೂಡ ಓಡೋಡಿ ಬಂದು ಅವರನ್ನು ಸೇಫ್ ಮಾಡ್ತಾರೆ. ಗೌತಮ್ ಅವರು ಕೂಡ ಆ ಜಯದೇವ್ನ ಸುಮ್ಮನೆ ಬಿಟ್ಟರೆ ಸರಿ ಹೋಗೋದಿಲ್ಲ. ನಾವು ಎಷ್ಟು ಸರಿ ವಾರ್ನಿಂಗ್ ಕೊಟ್ಟರು ಕೂಡ ಅವರು ಈ ರೀತಿ ಎಲ್ಲ ಮಾಡ್ತಾ ಇದ್ದಾರಲ್ಲ ಅಂತ ಹೇಳಿ ಅವನನ್ನು ಸುಮ್ಮನೆ ಬಿಟ್ಟರೆ ಸರಿ ಹೋಗೋದಿಲ್ಲ. ಆದಷ್ಟು ಬೇಗ ಅವನಿಗೆ ಬುದ್ಧಿ ಕಲಿಸ್ಬೇಕು. ನೀನೇ ಮಲ್ಲಿ ಅವನಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ನೀನು ಆದಷ್ಟು ಬೇಗ ಟ್ರೈನಿಂಗ್ ಎಲ್ಲವನ್ನ ಮುಗಿಸಿ ಅವನಿಗೆ ಏನು ಪಾಠ ಕಲಿಸ್ತೀಯೋ ನೋಡು ಅಂತ ಹೇಳಿ ಈ ಕಡೆ ಮಲ್ಲಿಗೆ ಗೌತಮ್ ಅವರು ಹೇಳ್ತಾರೆ. ಆಗ ಭಾವ ಅವನನ್ನು ಸುಮ್ಮನೆ ಬಿಡಬಾರ್ದು, ನಮಗೆ ಈ ರೀತಿ ಎಲ್ಲ ತೊಂದರೆ ಕೊಡ್ತಾ ಇದ್ದಾನಲ್ಲ, ಎಷ್ಟು ಕೂಡ ಅವನು ಬಾಯಿ ಮಾತಲ್ಲಿ ಹೇಳಿದ್ರೆ ನಂಬೋದಿಲ್ಲ, ಅವನಿಗೆ ಸರಿಯಾಗಿ ಕೂಡ ಶಿಕ್ಷೆನ ಕಲಿಸಲೇಬೇಕು ಅಂತ ಹೇಳಿ ಮಲ್ಲಿ ಕೂಡ ಡಿಸೈಡ್ ಆಗ್ತಾರೆ. ಹಾಗೆ ಮಲ್ಲಿ ಅವರು ಕೂಡ ಎಲ್ಲ ಟ್ರೈನಿಂಗನ್ನು ಮುಗಿಸಿ ಆ ಜಯದೇವ್ಗೆ ಕೂಡ ಒಳ್ಳೆ ತಕ್ಕ ಪಾಠವನ್ನು ಅವರು ಕಲಿಸ್ತಾರೆ. ಜಯದೇವನ್ನು ಕೂಡ ಅವರು ಸೆಂಟ್ರಲ್ ಜೈಲಿಗೆ ಕೂಡ ಅವರನ್ನು ಹಾಕಿಸ್ತಾರೆ ಅಂತಾನೆ ಹೇಳ್ಬೋದು. ಮತ್ತು ಜಯದೇವ್ ಅವರು ಕೂಡ ಅವರು ಜೀವಾವಧಿ ಶಿಕ್ಷೆಯನ್ನು ಪಡಿಬೇಕು, ಅವನು ಯಾವುದೇ ಕಾರಣಕ್ಕೂ ಹೊರಗೆ ಬರಬಾರ್ದು, ಅಂಥ ಶಿಕ್ಷೆಯನ್ನು ಕೊಡಬೇಕು ಅಂತ ಹೇಳಿ ಮಲ್ಲಿ ಅವರು ಡಿಸೈಡ್ ಆಗ್ತಾರೆ. ಹಾಗೆ ಮಲ್ಲಿ ಅವರು ತನ್ನ ಎಲ್ಲ IPS ಅಧಿಕಾರಿ ಟ್ರೈನಿಂಗನ್ನು ಮುಗಿಸಿ ಅವರು ಎಲ್ಲದಕ್ಕೂ ಆಯ್ಕೆ ಆಗ್ತಾರೆ. ಅವರು ಕೂಡ ತುಂಬಾ ಚಿಂತೆಯಲ್ಲಿ ಇರ್ತಾರೆ. ನಾನು ಎಷ್ಟು ರೌಡಿಗಳನ್ನು ಕಳಿಸಿದ್ರು, ಏನು ಪ್ಲ್ಯಾನ್ ಮಾಡಿದ್ರು ಏನು ಸಕ್ಸಸ್ ಆಗ್ತಾ ಇಲ್ಲ, ಏನಾದರೂ ಮಾಡಲೇಬೇಕು ಅಂತ ಹೇಳಿ ಅವರೆಲ್ಲರನ್ನ ಒಂದೇ ಸರಿ ಮುಗಿಸ್ಬೇಕು ಅಂತ ಹೇಳಿ ಜಯದೇವ್ ಅವರು ಇಲ್ಲಿ ಪ್ಲ್ಯಾನನ್ನು ಮಾಡ್ಕೊಂಡಿರ್ತಾರೆ. ಆದರೆ ಈ ಕಡೆ IPS ಅಧಿಕಾರಿ ಆಗಿ ಮಲ್ಲಿ ಅವರು ಎಂಟ್ರಿ ಕೊಟ್ಟು ಜಯದೇವ್ಗೆ ಶಾಕನ್ನು ಕೊಡ್ತಾರೆ. ಮತ್ತು ಮಲ್ಲಿ ಅವರು ಕೂಡ ಜಯದೇವ್ ಅವನನ್ನು ಅರೆಸ್ಟ್ ಮಾಡಿ ಅವರಿಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸಬೇಕು ಅಂತ ಹೇಳಿ ಅವರನ್ನು ಅಲ್ಲಿಂದ ಎಳೆದುಕೊಂಡು ಹೋಗ್ತಾರೆ. ಆಗ ಈ ಕಡೆ ಜಯದೇವರು ನಾನು ಯಾವ ತಪ್ಪು ಮಾಡಿಲ್ಲ ಅಂತ ಇಲ್ಲಿ ಹೇಳ್ತಾ ಇರ್ತಾರೆ. ಆದರೆ ನೀವೇನೇನು ತಪ್ಪು ಮಾಡಿದ್ದೀರೋ ಎಲ್ಲವೂ ಸಾಕ್ಷಿ ಸಮೇತವಾಗಿ ನಮ್ಮ ಹತ್ರ ಇದೆ. ನೀವು ಕೋರ್ಟಿಗೆ ಬಂದು ಹಾಜರಾಗಿ ಜೀವಾವಧಿ ಶಿಕ್ಷೆಯನ್ನು ಪಡಿಲೇಬೇಕು. ಇನ್ನು ಮೇಲೆ ಯಾವುದೇ ಕುತಂತ್ರ ಮಾಡಲಿಕ್ಕೆ ನಿಮಗೆ ಅಧಿಕಾರ ಇಲ್ಲ. ನಾವು ಎಷ್ಟು ಸರಿ ಹೋಗ್ತೀಯಾ ಬದಲಾಗ್ತೀಯಾ ಅಂತ ಹೇಳಿ ಮಾತಿನಲ್ಲಿ ಹೇಳಿದರೆ ನೀನು ಬದಲಾಗೋದಿಲ್ಲ. ಆದ್ದರಿಂದ ನಾವು ಈ ಕಠಿಣ ತೀರ್ಮಾನವನ್ನು ತೆಗೆದುಕೊಳ್ಬೇಕಾಯಿತು. ನೀನು ಜೈಲಲ್ಲೇ ನಿನ್ನ ಏನು ಕುತಂತ್ರ ಮಾಡ್ತೀಯೋ ಮತ್ತು ಏನು ಮಾಡ್ತೀಯೋ ಅಲ್ಲೇ ಮಾಡ್ಕೋಬೋದು. ನಿನಗೆ ಇನ್ನೂ 2 ವರ್ಷಗಳ ಕಾಲ ಟೈಮ್ ಇದೆ. ಆಮೇಲೆ ನೀನು ಜೀವಂತವಾಗಿ ಜೀವಾವಧಿ ಶಿಕ್ಷೆಯನ್ನು ಪಡಿಲೇಬೇಕು ಅಂತ ಹೇಳಿ ಮಲ್ಲಿ ಅವರು ಹೇಳ್ತಾರೆ. ನೀನು ಒಂದು ಹೆಣ್ಣಿನ ಜೀವಿತದಲ್ಲಿ ಹೇಗೆಲ್ಲ ಆಟ ಆಡಿದೆ ಅಲ್ಲ, ಆಗ ನಿನಗೆ ಎಲ್ಲ ಗೊತ್ತಾಗುತ್ತೆ. ನೀನು ಆ ಜೀವಾವಧಿ ಶಿಕ್ಷೆಯನ್ನು ಪಡೆದುಕೊಳ್ಳುವಾಗ ಎಲ್ಲ ಕೂಡ ನಿನಗೆ ನೆನಪಾಗುತ್ತೆ ಅಂತ ಹೇಳಿ ಮಲ್ಲಿ ಅವರು ಹೇಳಿ ಜಯದೇವ್ಗೆ ಎಲ್ಲರೂ ಹೇಳಿದ್ರು ನೀನು ಬದಲಾಗು ಅಂತ ಹೇಳಿ. ಆದರೆ ಜಯದೇವ್ ಬದಲೇ ಆಗಲಿಲ್ಲ. ಆದರೆ ಕೊನೆಗೆ ಅವರು ಜೀವಾವಧಿ ಶಿಕ್ಷೆಯನ್ನು ಪಡಿಲೇಬೇಕಾಯಿತು. ಮತ್ತು ಇಲ್ಲಿ ಮಲ್ಲಿ ಸುನಿಲ್ ಅವರು ಕೂಡ ತುಂಬಾ ಖುಷಿಯಿಂದ ತನ್ನ ಜೀವನವನ್ನು ಸಾಗಿಸ್ಕೊಂಡ್ರು ಅಂತಾನೆ ಹೇಳ್ಬೋದು. ಇಲ್ಲಿನವರೆಗೆ ಇವತ್ತಿನ ಸಂಚಿಕೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.